ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್. ನೀ ನನ್ನ ಒಳಕಣೆ ಭಾಗ 46. ಓಕೆ ಡನ್ ಡಾರ್ಲಿಂಗ್, ಮತ್ತೆ ಹೇಳ್ತಿದ್ದೀನಿ, ಮಧ್ಯದಲ್ಲಿ ನಿಲ್ಲಿಸಬಾರದು. ಗೆದ್ದ ಮೇಲೆ ನಾನು ಕೇಳಿದ್ದನ್ನ ಇಲ್ಲ ಅನ್ನಬಾರದು ಅಂದನು. ಒಂದು ಕ್ಷಣ ಸಾಗಿ ಯೋಚನೆಯಲ್ಲಿ ಮುಳುಗಿದರು. ಮತ್ತೆ ತಕ್ಷಣ ಚೇತರಿಸಿಕೊಂಡು, ಆ ಗೆದ್ದಾಗ ತಾನೇ, ಆಗ ನೋಡಿಕೊಳ್ಳೋಣ ಅಂದುಕೊಂಡು ಓಕೆ ಡನ್ ಅಂದ್ಲು. ಕಬೋರ್ಡಿನಿಂದ ತನ್ನ ದುಪ್ಪಟ್ಟವನ್ನು ತೆಗೆದು ತಾರಕನ 2 ಕೈಗಳನ್ನು ಹಿಂದಕ್ಕೆ ಹಿಡಿದು ಗಟ್ಟಿಯಾಗಿ ಕಟ್ಟಿದಳು. ತಾರಕ್ ನಗುತ್ತಾ ಕಟ್ಟಿಸಿಕೊಂಡು, ಓಕೆ ಸ್ಟಾರ್ಟಾ ಡಾರ್ಲಿಂಗ್ ಅಂದ. ಓಕೆ ಎನ್ನುತ್ತಾ ಹಿಂದಿರುಗಿ ಕಪ್ಪು ಮೋಡಗಳಂತೆ ಬೆನ್ನಿನ ಮೇಲೆ ಹರಡಿದ್ದ ಕೂದಲನ್ನೆಲ್ಲ ಮುಂದೆ ಹಾಕಿಕೊಂಡು ತಾರಕ್ನ ಎದುರಿಗೆ ನಿಂತಳು ಸಾಹಿ. ಕಪ್ಪಾದ ಅವಳ ಕೂದಲನ್ನೆಲ್ಲ ಮುಂದೆ ಹಾಕುತ್ತಿದ್ದಂತೆ ಕಣ್ಮುಂದೆಯೇ ಡೀಪ್ ನೆಕ್ ಬ್ಲೌಸ್ನಲ್ಲಿ ಪ್ರತ್ಯಕ್ಷವಾದ ಬಿಳಿಯಾಗಿ ಹೊಳೆಯುತ್ತಿದ್ದ ನುಣುಪಾದ ಬೆನ್ನನ್ನು ನೋಡಿದ ತಕ್ಷಣ ತಾರಕನ ಕಣ್ಣುಗಳು ಡಿಂಗ್ ಎಂದು ದೊಡ್ಡದಾದವು. ಮಾಡಬೇಕಾದ ಕೆಲಸವನ್ನು ನಿಲ್ಲಿಸಿ ಇನ್ನೂ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಾನೆ. ಎಷ್ಟೊತ್ತಾದರೂ ನೆಕ್ಲೆಸ್ನ ಹುಕ್ ತೆಗೆಯಲು ಕನಿಷ್ಠ ಪ್ರಯತ್ನವನ್ನು ಶುರು ಮಾಡದ ತಾರಕನ ಮೇಲೆ ಬೇಸರಗೊಂಡು, ಉಪ್ಸ್, ಎಷ್ಟೊತ್ತಾಯ್ತು ತಾರಕ್, ಹುಕ್ ತೆಗೆ ಅಂದಳು ಸಾಹಿ. ತೆಗೆಯುತ್ತಿದ್ದೇನೆ ಎನ್ನುತ್ತಾ ಗಂಟಲು ನುಂಗುತ್ತಾ ಮುಂದೆ ಬಂದು ನುಣುಪಾಗಿ ಹಾಲಿನ ಕೆನೆಯಂತೆ ಹೊಳೆಯುತ್ತಿದ್ದ ಬೆನ್ನಿನ ಮೇಲೆ ಮೆತ್ತಗೆ ತುಟಿಗಳನ್ನಿಟ್ಟನು. ಅವನ ಹೊರಟಾದ ಮೀಸೆ ಚುಚ್ಚುತ್ತಿದ್ದಂತೆ ಮೈಯೆಲ್ಲ ಜುಮ್ಮೆನ್ನುವ ಫೀಲಿಂಗ್. 2 ಕೈಗಳಲ್ಲಿ ಸೀರೆಯನ್ನು ನುಜ್ಜುಗುಜ್ಜು ಮಾಡುತ್ತಾ, ತಾರಕ್, ಏನ್ ಮಾಡ್ತಾ ಇದ್ದೀಯಾ ಅಂದ್ಲು. ನೆಕ್ಲೆಸ್ ಹುಕ್ ತೆಗಿತಿದ್ದೇನೆ ಡಾರ್ಲಿಂಗ್ ಅಂದ. ನೆಕ್ಲೆಸ್ ಇರುವುದು ಕುತ್ತಿಗೆಗೆ, ನೀನೇನು ಮಾಡ್ತಾ ಇದ್ದೀಯಾ? ಹಾಗಿದ್ರೆ ನೀನು ಹೀಗೆ ತೆಗೆಯುವ ಕೆಲಸವಾಗಿದ್ರೆ ಏನು ಬೇಡ, ನಿಲ್ಲಿಸು ಅಂದ್ಲು. ಇರು ಡಾರ್ಲಿಂಗ್, ಅಲ್ಲಿಗೆ ಬರ್ತೀನಿ. ಆದರೂ ನಮ್ಮ ಕಂಡೀಷನ್ ಪ್ರಕಾರ ಮಧ್ಯದಲ್ಲಿ ನಿಲ್ಲಿಸಬಾರದು. ಡಾರ್ಲಿಂಗ್, ಮರೆತಿದ್ದೀಯಾ ಅಂದ. ಉಪ್ಸ್ ಎಂದು ತಲೆಗೆ ಹೊಡೆದುಕೊಳ್ಳುತ್ತಾ, ನೀನು ಇಂತಹ ಕೆಲಸ ಮಾಡ್ತೀಯಾ ಅಂತ ನನ್ನ ಮಣ್ಣು ಬುರುಡೆಗೆ ಆವಾಗ ಹೊಳೆಯಲೇ ಇಲ್ಲ. ಪ್ಲೀಸ್ ಬೇಡ ತಾರಕ್ ಅಂದ್ಲು. ಪ್ಲೀಸ್ ಇಲ್ಲ, ಏನೂ ಇಲ್ಲ, ನಾನು ತೆಗೆಯುತ್ತೇನೆ ಅಷ್ಟೇ, ನೀನು ಸರಿಯಾಗಿ ನಿಲ್ಲು ಎನ್ನುತ್ತಾ ತುಟಿಗಳಿಂದ ನೆಕ್ಲೆಸ್ ಹುಕ್ ಜೊತೆಗೆ ಸ್ಕಿನ್ನನ್ನು ಕೂಡ ಹಿಡಿದು ಎಳೆಯುತ್ತಿದ್ದಾಗ ಸಾಹಿಗೆ ಅವನ ಹೊತ್ತೆ ತುಟಿಗಳ ಸ್ಪರ್ಶ, ರಫ್ ಆಗಿದ್ದ ಕೋರ ಮೀಸೆ, ಟ್ರಿಮ್ ಮಾಡಿಬಿಟ್ಟಿದ್ದ ಗಡ್ಡ ಅವಳನ್ನು ಉಸಿರುಗಟ್ಟಿಸುತ್ತಿದ್ದವು. ಪ್ಲೀಸ್ ತಾರಕ್, ನಾನೇ ಸೋತಿದ್ದೀನಿ, ಒಪ್ಪಿಕೊಳ್ಳುತ್ತಿದ್ದೇನೆ. ಇನ್ನೂ ಸಾರಿ, ನಿನ್ನ ಜೊತೆ ಯಾವಾಗಲೂ ಇಂತಹ ಚಾಲೆಂಜ್ ಕೂಡ ಮಾಡೋದಿಲ್ಲ. ಬಿಟ್ಟು ಬಿಡ್ತೀಯಾ ಅಂದಳು ಮೆಲ್ಲಗೆ ತಿರುಗುತ್ತಾ. ನೋ ವೇ, ಒನ್ಸ್ ಐ ಸ್ಟೆಪ್ ಇನ್ ಕಾಂಟ್ ಟೇಕ್ ಬ್ಯಾಕ್ ಸ್ಟೆಪ್ ಡಾರ್ಲಿಂಗ್. ನೀನು ಮೈ ಮುರಿಯುವುದನ್ನು ನಿಲ್ಲಿಸು, ಸ್ಟ್ರೈಟ್ ಆಗಿ ಇರು ಎನ್ನುತ್ತಾ ಹುಕ್ಕಿಳೆಯುವ ನೆಪದಲ್ಲಿ ಫುಲ್ಲಾಗಿ ರೊಮ್ಯಾನ್ಸ್ ಮಾಡಿಬಿಟ್ಟಿದ್ದ ಹೀರೋ. ಕುತ್ತಿಗೆಯ ಮೇಲೆ ಸಂಪೂರ್ಣವಾಗಿ ಅವನ ತುಟಿಗಳಿಂದ ಹುಜ್ಜುತ್ತಾ ಶಂಖದಂತಹ ಅವಳ ಕುತ್ತಿಗೆಗೆ ಸಂಪೂರ್ಣವಾಗಿ ಅವನ ಹೊತ್ತೆ ಮುತ್ತುಗಳಿಂದ ಅಭಿಷೇಕ ಮಾಡಿದನು. ತಾರಕ್, ಏನು ಮಾಡ್ತಾ ಇದೀಯಾ ನೀನು? ಹುಕ್ ಹಿಂದಿನ ಕಡೆ ಇದ್ರೆ ನೀನು ಮುಂದಿನ ಕಡೆಗೆ ಯಾಕೆ ಬರ್ತಿದ್ದೀಯಾ ಅಂದ್ಲು. ತಾರಕ್ ಮತ್ತಿನಲ್ಲಿ ಅವಳ ಮೈ ಪರಿಮಳವನ್ನು ಹೇರುತ್ತಾ, ಡಾರ್ಲಿಂಗ್, ಹುಕ್ ತೆಗೆಯಬೇಕೆಂದರೆ ಅಲ್ಲಿ ಮಾತ್ರ ಟ್ರೈ ಮಾಡಿದರೆ ಆಗೋದಿಲ್ಲ. ಅಸಲಿಗೆ ನಾನು ಕೈಗಳನ್ನು ಕೂಡ ಯೂಸ್ ಮಾಡಬಾರದು ತಾನೇ? ಅದೇ ತಾನೇ ನಮ್ಮ ಚಾಲೆಂಜ್ ಕೂಡ ಅಂತ ಹೇಳಿದನು ಹಸ್ಕಿಯಾಗಿ. ಉಪ್ಸ್, ನಿನ್ನ ಜೊತೆ ಚಾಲೆಂಜ್ ಮಾಡಿ ತಪ್ಪು ಮಾಡಿದೆ ನಾನು ಅಂದಳು ತಡಬಡಾಯಿಸುತ್ತಾ. ಒಟ್ಟಿನಲ್ಲಿ ಬಿಳಿಯ ಕುತ್ತಿಗೆಯನ್ನು ಅವನ ಹೊರಟು ಗಡ್ಡದ ಹುಜ್ಜುವಿಕೆಯೊಂದಿಗೆ ಅವನ ಮುಂಚೂಣಿಯಲ್ಲಿನ ಹಲ್ಲಿನ ಗಾಯಗಳೊಂದಿಗೆ ಕೆಂಪಾಗಿಸಿ 20 ನಿಮಿಷಗಳಲ್ಲಿ ಸಕ್ಸಸ್ಫುಲ್ಲಾಗಿ ನೆಕ್ಲೆಸ್ ಹುಕ್ ಓಪನ್ ಮಾಡಿದನು. ಅಮ್ಮಯ್ಯ ಎಂದು ಉಸಿರು ತೆಗೆದುಕೊಂಡು, ಮುಗಿಯಿತಲ್ಲ, ಇನ್ನು ಸಾಕು ತಾರಕ್, ಉಳಿದಿದ್ದನ್ನು ನಾನು ತೆಗೆದುಕೊಳ್ತೀನಿ ಅಂದಳು ಸಾಹಿ. ಹಾಗೆ ಹೀಗೆ ಆಗುತ್ತೆ, ಚಾಲೆಂಜ್ ಅಂದರೆ ಚಾಲೆಂಜ್, ಎಲ್ಲವನ್ನು ತೆಗೆಯಲೇಬೇಕು. ಇನ್ನು ನಿನ್ನ ಕುತ್ತಿಗೆಯಲ್ಲಿ ಒಂದು ಚೈನ್ ಇದೆ ಆ್ಯಂಡ್ ಸೊಂಟಕ್ಕೆ ಹಿಪ್ ಚೈನ್ ಇದೆ, ಈಗ ಯಾವುದನ್ನು ತೆಗೆಯಬೇಕು ಅಂದನು ಇನ್ನೋಸೆಂಟ್ ಆಫ್ ಇಂಡಿಯಾ ಥರ ಫೇಸ್ ಇಟ್ಕೊಂಡು. ಅಯ್ಯೋ, ಇನ್ನಷ್ಟು ಇದೆಯಾ? ಇನ್ನು ಬೇಡ ಪ್ಲೀಸ್ ಅಂದಳು. ಸರಿಲೇ, ನೀನು ಇಷ್ಟೊಂದು ಅಳುತ್ತಾ ಇದ್ದೀಯಾ, ಆದ್ದರಿಂದ ಈ ಬಾರಿ ಕುತ್ತಿಗೆಯ ಚೈನ್ ಅಲ್ಲ, ಹಿಪ್ ಚೈನ್ ಟ್ರೈ ಮಾಡೋಣ ಎನ್ನುತ್ತಾ ಮಂಡಿಯೂರಿ ಕುಳಿತನು ತಾರಕ್. ನನ್ನಿಂದ ಆಗೋದಿಲ್ಲ, ನಾನು ತೆಗೆಸಿಕೊಳ್ಳೋದಿಲ್ಲ ಎಂದು ದೂರ ಹೋಗಲು ಪ್ರಯತ್ನಿಸಿದರೆ
ಗಟ್ಟಿಯಾಗಿ ಸೊಂಟದ ಮಡಿಕೆಯನ್ನು ಅವನ ಮುಂಚೂಣಿಯ ಹಲ್ಲಿಗೆ ಸಿಕ್ಕಿಸಿಕೊಂಡನು. ಹಾ ಎಂದು ಅಲ್ಲೇ ನಿಂತುಬಿಟ್ಟಳು ಸಾಹಿ. ಹಾ, ಕಮಾನ್ ಸ್ಟಾರ್ಟ್ ಮಾಡೋಣವಾ ಡಾರ್ಲಿಂಗ್ ಎನ್ನುತ್ತಾ ಕಣ್ಣು ಹೊಡೆದ ತಕ್ಷಣ ಸಾಹಿ ಕೋಪದಿಂದ ನೋಡಿದಳು. ಇದಾಗಿತ್ತು ನಿನ್ನ ಪ್ಲಾನ್? ಇದೆಲ್ಲ ತಿಳಿಯದ ನಾನೇನು ಹುಚ್ಚಿಯ ಹಾಗೆ ನಿನ್ನಂತಹ ಮನ್ಮಥನ ಜೊತೆಯೇ ಚಾಲೆಂಜ್ ಮಾಡಿ ಹೆಡವಿದ್ದೇನೆ ಎಂದು ಸಿಂಡರಿಸಿದಳು ಸಾಹಿ. ನಾನು ಮೊದಲೇ ಮತ್ತೆ ಮತ್ತೆ ಕೇಳಿದೆ, ಆದರೆ ನೀನೇನು ಮಾಡಿದೆ? ಈಗ ನನ್ನನ್ನು ಅಂದರೆ ನನಗೆ ಏನು ಸಂಬಂಧ? ಸರಿಲೇ, ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ. ಸ್ಟ್ರೈಟ್ ಆಗಿ ನಿಲ್ಲು ಅಂದ. ತಪ್ಪಲ್ಲ ಆದರೆ ಎನ್ನುತ್ತಲೇ ಸಾಹಿ ಸೊಂಟದ ಮೇಲೆ ತುಟಿಗಳನ್ನಿಟ್ಟನು. ಅಷ್ಟೇ, ಇನ್ನು ಸಾಹಿ ತನ್ನ ಸೆನ್ಸಸ್ ಕಳೆದುಕೊಂಡು ಸಂಪೂರ್ಣವಾಗಿ ತಾರಕ್ನ ಕಂಟ್ರೋಲ್ಗೆ ಹೋಗಿಬಿಟ್ಟಳು. ಸಾಹಿ ಸೊಂಟದ ಮೇಲೆ ಸಂಪೂರ್ಣವಾಗಿ ಒದ್ದೆ ತುಟಿಗಳ ಅಭಿಷೇಕ ಮಾಡುತ್ತಾ ಚೈನ್ ಹುಕ್ ತೆಗೆಯುತ್ತಲೇ ಅದು ಜಾರಿ ಹೋಗದಂತೆ ಅರ್ಧ ಮಾತ್ರ ತೆಗೆದು ಮುಂದಿನಿಂದ ಎಳೆಯಬೇಕು ಎಂಬ ಹೆಸರಿನಲ್ಲಿ ಸಾಹಿಯನ್ನು ತನ್ನ ಎದುರಿಗೆ ತಿರುಗಿಸಿಕೊಂಡು ಅವಳ ನಾಭಿಯ ಮೇಲೆ ತುಟಿಗಳನ್ನಿಟ್ಟು ಚೈನ್ ಹಿಡಿದು ಎಳೆಯುತ್ತಿರುವ ನೆಪದಲ್ಲಿ ನಾಭಿಯ ಸುತ್ತ ತುಟಿಗಳನ್ನು ಹಿಡಿದು ಎಳೆಯುತ್ತಿದ್ದಂತೆ ಸಾಹಿ ಒಮ್ಮೆಲೆ ತಾರಕ್ನ ತಲೆಯನ್ನು ಇನ್ನೂ ಗಟ್ಟಿಯಾಗಿ ಒತ್ತಿಕೊಂಡಳು ಅವಳ ಆಳವಾದ ಹೊಟ್ಟೆಗೆ. ತಾರಕ್ ಕೂಡ ಇನ್ನೂ ಟ್ರಾನ್ಸ್ಗೆ ಹೋಗಿ ಸಾಹಿ ನಾಭಿಯ ಆಳವನ್ನು ನಾಲಿಗೆಯಿಂದ ಅಳೆಯುತ್ತಾ ಸಾಹಿಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಹೆಚ್ಚಿಸುತ್ತಿದ್ದಾನೆ. ಅಲ್ಲಿಯವರೆಗೆ ಟ್ರಾನ್ಸ್ನಲ್ಲಿದ್ದ ಸಾಹಿಗೆ ಸಡನ್ನಾಗಿ ಕಾವೇರಿ ಮಾತುಗಳು ಮೆದುಳಿನಲ್ಲಿ ಬರುತ್ತಿದ್ದಂತೆ ತಾರಕ್ನನ್ನು ಒಮ್ಮೆಲೆ ತಲೆ ಹಿಡಿದು ಹಿಂದಕ್ಕೆ ತಳ್ಳಿದಳು. ಏನ್ ಡಾರ್ಲಿಂಗ್ ಹಾಗೆ ಮಾಡಿದೆ ಅಂದ. ನೀನು ಮಾಡಬೇಕಾದ ಕೆಲಸ ಮುಗಿದಿದೆ, ಇನ್ನು ಹೋಗು ಎನ್ನುತ್ತಾ ಅಲ್ಲಿಂದ ಮುಂದೆ ಹೋಗುತ್ತಾಳೆ ಸಾಹಿ. ಅಷ್ಟೊತ್ತಿಗಾಗಲೇ ಸಾಹಿ ಕಟ್ಟಿದ್ದ ದುಪ್ಪಟ್ಟವನ್ನು ಸುಲಭವಾಗಿ ಕಿತ್ತೆಸೆದು ಹೋಗುತ್ತಿದ್ದ ಸಾಹಿ ಕೈ ಹಿಡಿದು ಎಳೆದ. ಅವನಿಗೆ ಅಂಟಿಕೊಂಡ ಸಾಹಿ ಸೊಂಟದ ಸುತ್ತ ಕೈಗಳನ್ನು ಹಾಕಿ ಗಟ್ಟಿಯಾಗಿ ಅಪ್ಪಿಕೊಂಡು, ಏನ್ ಡಾರ್ಲಿಂಗ್ ಹಾಗೆ ಮಧ್ಯದಲ್ಲಿ ಡ್ರಾಪ್ ಆದರೆ ಏನು ಮಾಡಬೇಕು ಅಂತ ಮರೆತಿದ್ದೀಯಾ? ನಾನು ಆಲ್ಮೋಸ್ಟ್ ವಿನ್ ಆಗಿದ್ದೇನೆ. ಇನ್ನೂ ಇದೊಂದನ್ನು ಕೂಡ ತೆಗೆದು ಸಂಪೂರ್ಣವಾಗಿ ವಿನ್ ಆಗ್ತೀನಿ ಕೂಡ ಎನ್ನುತ್ತಾ ಕುತ್ತಿಗೆಯಲ್ಲಿ ಉಳಿದಿದ್ದ ಚೈನ್ ತೋರಿಸುತ್ತಾ ಅಂದನು. ಓಕೆ, ನೀನೇ ವಿನ್ ಒಪ್ಪಿಕೊಳ್ಳುತ್ತಿದ್ದೀನಲ್ಲ ಬಿಡು ತಾರಕ್ ಎನ್ನುತ್ತಾ ಬಿಡಿಸಿಕೊಳ್ಳಲು ಟ್ರೈ ಮಾಡುತ್ತಾಳೆ ಸಾಹಿ. ಹಾಗೆ ಸಾಮಾನ್ಯವಾಗಿ ವಿನ್ ಎಂದು ಹೇಳಿದರೆ ಹೇಗೆ ಡಾರ್ಲಿಂಗ್? ವಿನ್ ಆಗಿದ್ದಕ್ಕೆ ನನ್ನ ಗಿಫ್ಟ್ ನನಗೆ ಕೊಡಬೇಕು ತಾನೇ ಅಂದನು ಕೆಂಪಾದ ಸಾಹಿ ತುಟಿಗಳನ್ನು ಅವನ ಕೈ ಬೆರಳುಗಳಿಂದ ಸವರುತ್ತಾ. ಪ್ಲೀಸ್ ತಾರಕ್ ಬಿಡು ಅಂದಳು ಸಾಹಿ ನಡುಗುವ ದನಿಯಲ್ಲಿ. ನಾನು ಕೂಡ ಪ್ಲೀಸ್ ಡಾರ್ಲಿಂಗ್ ಬಿಡೋದಿಲ್ಲ ಎನ್ನುತ್ತಲೇ ಮುಂದೆ ಬಂದು ನಡುಗುತ್ತಿದ್ದ ಅವಳ ತುಟಿಗಳನ್ನು ಅವನ ತುಟಿಗಳಿಂದ ಮುಚ್ಚಿಬಿಟ್ಟನು ತಾರಕ್. ಸಾಹಿ ಅವನನ್ನು ಬಿಡಿಸಿಕೊಳ್ಳಲು ಬೆನ್ನಿನ ಮೇಲೆ ದಬ ದಬ ಅಂತ ತಬಲ ಬಾರಿಸುತ್ತಿದ್ದರೂ ಕೂಡ ಅದು ಅವನಿಗೆ ತುಂಬ ದಿನಗಳ ನಂತರ ಮಾಡಿಸಿಕೊಳ್ಳುತ್ತಿದ್ದ ಬಾಡಿ ಮಸಾಜ್ ಥರ ಫೀಲ್ ಆಗುತ್ತಾ ಅವಳ ಅದರಗಳ ಮಕರಂದವನ್ನು ಸಂಪೂರ್ಣವಾಗಿ ಗಂಡು ದುಂಬಿಯಂತೆ ಕೊಳ್ಳೆ ಹೊಡೆಯುತ್ತಿದ್ದಾಗ ಎಷ್ಟೊತ್ತಾದರೂ ಬಿಡದ ತಾರಕ್ನನ್ನು ಹೊಡೆದು ಅವಳಿಗೆ ಬೇಸರ ಬಂದು ಇನ್ನು ಕೂದಲು ಹಿಡಿದು ಎಳೆಯಲು ಶುರು ಮಾಡಿದಳು ಸಾಹಿ. ಇದನ್ನು ಕೂಡ ಅವನ ಹೆಡ್ ಮಸಾಜ್ನ ಭಾಗವಾಗಿಯೇ ಫೀಲ್ ಆಗುತ್ತಿದ್ದ ತಾರಕ್ಗೆ ಡೋರ್ ಬಡಿದ ಶಬ್ದ ಅವನನ್ನು ಡಿಸ್ಟರ್ಬ್ ಮಾಡಿ ಅವಳ ತುಟಿಗಳಿಗೆ ವಿಶ್ರಾಂತಿ ನೀಡುವಂತೆ ಮಾಡಿದರೆ ಅವನು ತುಟಿಗಳನ್ನು ಬಿಡುತ್ತಿದ್ದಂತೆ ಊದಿಕೊಂಡ ತುಟಿಗಳನ್ನು ನೋಡಿಕೊಂಡು ಬೆರಳುಗಳಿಂದ ಸವರಿಕೊಂಡು ತಾರಕ್ನನ್ನು ಕೋಪದಿಂದ ನೋಡುತ್ತಾ ಡೋರ್ ಓಪನ್ ಮಾಡಲು ಹೋದಳು ಸಾಹಿ. ಸಾಹಿ ಕೋಪವನ್ನು ಎಂಜಾಯ್ ಮಾಡುತ್ತಾ ಡೋರ್ ಓಪನ್ ಮಾಡುತ್ತಿದ್ದ ಸಾಹಿಗೆ ಕರೆದು, ಡಾರ್ಲಿಂಗ್ ಚೈನ್ ತೆಗೆದಿಲ್ಲ, ಹೆಲ್ಪ್ ಮಾಡಬೇಕಾ ಅಂದನು ತುಂಟತನದಿಂದ ಕಣ್ಣು ಹೊಡೆಯುತ್ತಾ. ಸಾಹಿ ಡೋರ್ ಓಪನ್ ಮಾಡುವುದನ್ನು ಸ್ವಲ್ಪ ನಿಲ್ಲಿಸಿ ತಾರಕ್ನ ಕರೆಯುವಿಕೆಗೆ ಹಿಂತಿರುಗಿ ಅವನ ತುಂಟ ಮಾತುಗಳಿಗೆ ಕೋಪದಿಂದ ಟೇಬಲ್ ಮೇಲಿದ್ದ ವಾಟರ್ ಬಾಟಲ್ ತೆಗೆದು ತಾರಕ್ನ ಮೇಲೆ ಎಸೆಯುತ್ತಿದ್ದಂತೆ ತಾರಕ್ ಅದನ್ನು ಪರ್ಫೆಕ್ಟಾಗಿ ಕ್ಯಾಚ್ ಮಾಡಿ ಎಂದು ತುಟಿಗಳನ್ನು 2 ರೌಂಡ್ ಆಗಿ ಸುತ್ತಿ ಗಾಳಿಯಲ್ಲಿಯೇ ಫ್ಲೈಯಿಂಗ್ ಕಿಸ್ ಬಿಟ್ಟನು. ನಿನ್ನನ್ನು ಎಂದು ಕುತ್ತಿಗೆ ಹಿಡಿಯಲು ಬರುತ್ತಿದ್ದ ಸಾಹಿಯನ್ನು ನೋಡಿ ತಕ್ಷಣ ಪಕ್ಕದಲ್ಲೇ ಇದ್ದ ವಾಶ್ರೂಮ್ಗೆ ನುಗ್ಗಿ ಡೋರ್ ಲಾಕ್ ಮಾಡಿಕೊಂಡನು. ತಾರಕ್ ಹೋದ ತಕ್ಷಣ ಕೋಪದಿಂದ ಇನ್ನೂ ವಾಶ್ರೂಮ್ ಡೋರನ್ನೇ ನೋಡುತ್ತಿದ್ದ ಸಾಹಿಗೆ ಮತ್ತೆ ಡೋರ್ ಬಡಿಯುತ್ತಿದ್ದಂತೆ ಇತ್ತ ಬಂದು ಡೋರ್ ಓಪನ್ ಮಾಡಿದಳು. ಎದುರಿಗೆ ಕೌಸಲ್ಯ. ಏನಮ್ಮ ಇನ್ನೂ ಡಿನ್ನರ್ಗೆ ಬಂದಿಲ್ಲ
ಅಂದಾಗ, ಅದು ಆಂಟಿ, ನಾನು ಇನ್ನೂ ಫ್ರೆಶ್ ಆಗುತ್ತಿದ್ದಂತೆ ಬರ್ತೀನಿ ಅಂದಳು. ಆಕೆ ಸಾಹಿ ತುಟಿಗಳ ಕಡೆಗೆ ನೋಡುತ್ತಿದ್ದರೆ ನಾಚಿಕೆಯಿಂದಲೋ ಅಥವಾ ಕೋಪದಿಂದಲೋ ತಲೆ ತಗ್ಗಿಸಿ, ಹೌದಾ, ಅವನು ಕೂಡ ಇನ್ನೂ ಬಂದಿಲ್ಲಮ್ಮ ಅಂದರು. ಹಾಂ, ತಾರಕ್ ವಾಶ್ರೂಮ್ನಲ್ಲಿ ಇದ್ದಾನೆ ಆಂಟಿ. ಅವನು ಹೊರಗೆ ಬಂದ ತಕ್ಷಣ ನಾನು ಫ್ರೆಶ್ ಆದ ಮೇಲೆ ಬರ್ತೀವಿ ಅಂದಳು. ಪರವಾಗಿಲ್ಲಮ್ಮ, ಇಬ್ಬರು ಒಟ್ಟಿಗೆ ಬನ್ನಿ. ಮದುವೆಯಾಗಿ ಮೊದಲ ಬಾರಿಗೆ ನಮ್ಮ ಮನೆಯಲ್ಲಿ ಊಟ ಮಾಡ್ತಿದ್ದೀಯ. ಅದು ಇಬ್ಬರು ಜೊತೆಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಎಂದು ಬೇಗ ಬಂದು ಬಿಡಿ ಎನ್ನುತ್ತಾ ಹೇಳಿ ಹೋಗಿಬಿಟ್ಟಳು ಕೌಸಲ್ಯ ಅವರು ಹೊರಟು ಹೋಗುತ್ತಿದ್ದಂತೆ ಸಾಹಿ ಡೋರ್ ಹಾಕಿ ಕನ್ನಡಿ ಮುಂದೆ ನಿಂತು, ಚಿ, ಇದೆಲ್ಲ ಈ ತಾರಕ್ನಿಂದಲೇ. ಆಂಟಿ ಹಾಗೆ ನೋಡುತ್ತಿದ್ದರೆ ನಾಚಿಕೆಯಿಂದ ಸತ್ತು ಹೋದೆನು ಅಂದುಕೊಂಡು ಲಿಪ್ಸ್ಗೆ ಕ್ರೀಮ್ ಹಚ್ಚಿಕೊಳ್ಳುತ್ತಿದ್ದಳು. 15 ನಿಮಿಷಗಳ ನಂತರ ಫ್ರೆಶ್ ಆಗಿ ಹೊರಗೆ ಬಂದ ತಾರಕ್ಗೆ ಬೆಡ್ ಮೇಲೆ ಕುಳಿತುಕೊಂಡು ಇನ್ನೂ ಕೋಪದಿಂದ ಬುಸುಗುಡುತ್ತಲೇ ಇದ್ದ ಸಾಹಿಯನ್ನು ನೋಡಿ, ಏನ್ ಡಾರ್ಲಿಂಗ್, ಇಷ್ಟೊಂದು ಹಾಟ್ ಆಗಿದ್ದೀಯಾ? ಕೂಲಾಗಿ ಏನಾದರೂ ತರಿಸ್ಬೇಕಾ ಅಂದನು ಕೂಲಾಗಿ ತಲೆ ಒರೆಸಿಕೊಳ್ಳುತ್ತಾ. ಅಷ್ಟೇ. ಅಲ್ಲಿಯವರೆಗೆ ಕೋಪವನ್ನು ಅತಿ ಕಷ್ಟದಿಂದ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದ ಸಾಹಿ ತಾರಕನ ಮಾತಿಗೆ ಕೋಪದಿಂದ ಅವನ ಮುಂದೆ ಹೋಗಿ ತಾರಕ್ನ ಕೂದಲು ಹಿಡಿದು ಪೀಕುತ್ತಾ, ಇದೆಲ್ಲ ನಿನ್ನಿಂದಲೇ. ಆಂಟಿ ನನ್ನ ತುಟಿಗಳ ಕಡೆಗೆ ಅದೆಂಥದ್ದೋ ರೀತಿ ನೋಡುತ್ತಿದ್ದರೆ ನಾಚಿಕೆಯಿಂದ ಸತ್ತು ಹೋದೆನು ಎನ್ನುತ್ತಾ ಕೂದಲು ಹಿಡಿದು ಗಟ್ಟಿಯಾಗಿ ಎಳೆಯುತ್ತಾ ಅಂದಳು ಕೋಪದಿಂದ. ಏ ಡಾರ್ಲಿಂಗ್, ನಿಲ್ಲು, ಇದು ನನ್ನ ಕೂದಲು ಕಣೋ. ನೀನು ಹೀಗೆ ಎಳೆಯುತ್ತಾ ಇದ್ದರೆ ನಿನ್ನ ಹ್ಯಾಂಡ್ಸಪ್ ಗಂಡ ಸ್ವಲ್ಪ ದೂರ ಹೋಗಿ ಬೋಲ್ಡ್ ಹೆಡ್ ಬ್ರಾಹ್ಮಿ ಥರ ತಯಾರಾಗ್ತಾನೆ. ಆಮೇಲೆ ನೀನು ನಿನ್ನ ಫ್ರೆಂಡ್ಸ್ಗೆ ನನ್ನನ್ನು ಪರಿಚಯ ಮಾಡಿಸಬೇಕೆಂದರೆ ತುಂಬ ಚೆನ್ನಾಗಿ ಇರೋದಿಲ್ಲ ಎನ್ನುತ್ತಾ ಬಿಡಿಸಿಕೊಳ್ಳಲು ಟ್ರೈ ಮಾಡುತ್ತಿದ್ದಾನೆ. ಏನೂ ಪರವಾಗಿಲ್ಲ, ಅಷ್ಟೊಂದು ನನ್ನ ಫ್ರೆಂಡ್ಸ್ಗೆ ಪರಿಚಯ ಮಾಡಿಸಬೇಕೆಂದರೆ ವಿಗ್ ಇಟ್ಟು ಮ್ಯಾನೇಜ್ ಮಾಡ್ತೀನಿ ಬಿಡು. ಆದರೂ ಕೂದಲು ನೋವು ಕೊಡುತ್ತಿದೆಯೇ ಎಂದು ಚಿಂತೆ ಇಲ್ಲ. ಆದರೆ ಅಯ್ಯೋ ಪಾಪ, ನನ್ನಿಂದ ಅವನು ನೋವು ಪಟ್ಟನೇ ಅಂತ ಇಲ್ಲ. ಆದರೆ ನಿನ್ನ ಗ್ಲ್ಯಾಮರ್ ಹಾಳಾಗುತ್ತಾ ಎನ್ನುತ್ತಾ ಇನ್ನೂ ಗಟ್ಟಿಯಾಗಿ ಹಿಡಿದು ಕೂದಲು ಎಳೆಯುತ್ತಾಳೆ ಸಾಹಿ. ಅಬ್ಬಾ ಡಾರ್ಲಿಂಗ್, ನಿಲ್ಲಿಸೆ, ನಿಜವಾಗಲೂ ನೋವಾಗುತ್ತಿದೆ ಕಣೆ ಅನ್ನುತ್ತಿದ್ದರೆ, ಅದೇನೋ ನಿನಗೆ ನೋವು ಆಗುವುದಿಲ್ಲ ತಾನೇ, ನೀನು ಹೀರೋ ತಾನೇ ಎನ್ನುತ್ತಿದ್ದರೆ ಇನ್ನೂ ಸಾಹಿಯನ್ನು ನಿಲ್ಲಿಸಲು ತಾರಕ್ ಒಮ್ಮೆ ತಲೆ ಎತ್ತಿ ತನ್ನನ್ನು ನೋಡುತ್ತಿದ್ದಂತೆ ಕೂದಲು ಎಳೆಯುತ್ತಾ ತನ್ನನ್ನು ತಾನು ಗಮನಿಸಿಕೊಳ್ಳದ ಸಾಹಿ ಸ್ಥಾನಭ್ರಂಶ ಹೊಂದಿದ ಸೀರೆಯ ಸೆರಗಿನ ಹಿಂದಿನ ಸೌಂದರ್ಯಗಳು ಬಹಿರಂಗವಾಗಿ ಅವನನ್ನು ಬಾ ಎನ್ನುತ್ತಾ ಆಹ್ವಾನ ನೀಡುತ್ತಿದ್ದವು. ತಾರಕ್ನನ್ನು ಸಾಹಿ ಕೂದಲು ಹಿಡಿದು ಬಗ್ಗಿಸಿದ್ದರಿಂದ ಅವನಿಗೆ ಎದುರಿದ್ದ ಅವಳ ಸೊಂಟದ ಸುತ್ತ ಕೈಗಳನ್ನು ಬಿಗಿದು ಒಮ್ಮೆಲೆ ಅವಳನ್ನು ಗಾಳಿಯಲ್ಲಿ ಎತ್ತಿದನು ತಾರಕ್. ಒಮ್ಮೆಲೆ ಅವಳ ಕಾಲುಗಳು ಗಾಳಿಯಲ್ಲಿ ಮೇಲಕ್ಕೇರುತ್ತಿದ್ದಂತೆ ಆ ಎಂದು ರಾವಣ ಕೂಗು ಹಾಕಿ ಬಿಡೋ ಎಂದು ಕೂಗಲು ಶುರು ಮಾಡಿದಳು ಸಾಹಿ. ಮತ್ತೆ ಇನ್ನೊಮ್ಮೆ ನನ್ನ ಕೂದಲು ಹಿಡಿತೀಯಾ ಅಂದ. ಪ್ಲೀಸ್ ಬಿಡು ತಾರಕ್ ಅಂದ್ಲು. ಏನ್ ಡಾರ್ಲಿಂಗ್, ಇಲ್ಲಿಯವರೆಗೆ DTS ಎಕ್ಸ್ಪ್ರೆಸ್ನಲ್ಲಿ DJ ಇಟ್ಟ ಹಾಗೆ ಕೇಳಿಸಿದ ಕೂಗುಗಳು ಸಡನ್ನಾಗಿ ರೊಮ್ಯಾಂಟಿಕ್ ಸಾಂಗ್ನಲ್ಲಿ ಸಾಫ್ಟ್ ಬೀಟ್ ಥರ ಮೆಲ್ಲಗೆ ಬರುತ್ತಿದೆಯಲ್ಲ ಅಂದ. ಪ್ಲೀಸ್ ಬಿಟ್ಟು ಬಿಡು ತಾರಕ್, ಆಂಟಿ ತಕ್ಷಣ ಊಟಕ್ಕೆ ಬರಲು ಹೇಳಿದ್ದಾರೆ ಅಂದಳು. ಗಟ್ಟಿಯಾಗಿ ಹೇಳು ಡಾರ್ಲಿಂಗ್, ಯಾಕೆ ಹಾಗೆ ನಿನ್ನೊಳಗೆ ನೀನೇ ಗೊಣಗುತ್ತಿದ್ದೀಯಾ? ಇನ್ನೊಮ್ಮೆ ನನ್ನ ಕೂದಲು ಹಿಡಿತೀಯಾ ಎನ್ನುತ್ತಾ ಅವಳ ಬೆನ್ನನ್ನು ಸವರುತ್ತಾ ಬ್ಲೌಸ್ ಹುಕ್ಕು ಮೇಲೆ ಕೈಯಿಟ್ಟು ಅದನ್ನು ಎಳೆಯುತ್ತಾ ಕೇಳಿದ. ಸಾಹಿ ತಡಬಡಾಯಿಸುತ್ತಾ ಎಂದು ಮಾತ್ರ ಅಂದಳು. ಬಾಯಿಂದ ಹೇಳು ಡಾರ್ಲಿಂಗ್, ನನಗೆ ನಿನ್ನ ವಾಯ್ಸ್ ಕೇಳಬೇಕು ಅಂತ ಇದೆ ಅಂದನು. ಎಳೆಯೋದಿಲ್ಲ ಅಂದಳು. ದ್ಯಾಟ್ಸ್ ಗುಡ್ ಎನ್ನುತ್ತಾ ಹಾಗೆಯೇ ಲಿಫ್ಟ್ ಮಾಡಿ ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಇಳಿಸಿ ಮತ್ತೊಮ್ಮೆ ಅವಳ ತುಟಿಗಳ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು ತಕ್ಷಣ ಹೊರಗೆ ಬಂದು ವಾಶ್ರೂಮ್ ಡೋರ್ ಲಾಕ್ ಮಾಡಿದನು ಹೊರಗಿನಿಂದ. ಸಾಹಿ ಕೋಪದಿಂದ ನೆಲಕ್ಕೆ ಒದ್ದು, ಓ ಮತ್ತೆ ಅದೇ ಮಾಡಿದೆ ಅಲ್ಲ ಎನ್ನುತ್ತಾ ಕೂಗುತ್ತಿದ್ದಾಗ ತಾರಕ್ ಡೋರ್ ಹತ್ತಿರ ನಿಂತು, ಡಾರ್ಲಿಂಗ್ ಗಟ್ಟಿಯಾಗಿ ಕೂಗಬೇಡ, ಮತ್ತೆ ನನ್ನ ಏಂಜಲ್ಗೆ ಡಿಸ್ಟರ್ಬ್ ಆಗುತ್ತೆ
ಫಾಸ್ಟಾಗಿ ಫ್ರೆಶ್ ಆಗಿ ಬಾ, ಡಿನ್ನರ್ಗೆ ಹೋಗೋಣ, ಇಲ್ಲ ಅಂದರೆ ಮತ್ತೆ ಯಾರಾದರೂ ಬಂದು ಬಿಡ್ತಾರೆ ಎಂದು ಹೇಳಿದ ತಕ್ಷಣ ಆ ಎಂದು ಕೂಗುತ್ತಾ ನಿಜ ತಾನೇ, ಲೇಟಾದರೆ ಮತ್ತೆ ಯಾರಾದರೂ ಬರ್ತಾರೆ ಕರೆಯಲು, ಬೇಕಾ ಅಂದುಕೊಂಡು ಸುಮ್ಮನಾದಳು. ಕನ್ನಡಿ ಮುಂದೆ ನಿಂತು ಹೇರ್ ಸೆಟ್ ಮಾಡಿಕೊಳ್ಳುತ್ತಿದ್ದ ತಾರಕ್ 1 2 ಎನ್ನುತ್ತಾ ಕೌಂಟ್ ಮಾಡುತ್ತಾ 3 ಎನ್ನುವಷ್ಟರಲ್ಲಿ ತಾರಕ್ ಎಂದು ವಾಶ್ರೂಮಿನಿಂದ ಮೆಲ್ಲಗೆ ಕರೆದಳು ಸಾಹಿ. ಅದು ತಾರಕ್ ಎಕ್ಸ್ಪೆಕ್ಟ್ ಮಾಡಿದ್ದರಿಂದ ನಗುತ್ತಾ ಏನ್ ಡಾರ್ಲಿಂಗ್, ಏನಾದರೂ ಹೆಲ್ಪ್ ಬೇಕಾ ಅಂದನು. ಸಾಹಿ ಅದು ಅದು ಅಂದರೆ ಎನ್ನುತ್ತಾ ನಸುಗುತ್ತಿದ್ದಾಗ ಏನೂ ಪರವಾಗಿಲ್ಲ ಡಾರ್ಲಿಂಗ್, ನಾಚಿಕೆ ಪಡಬೇಡ, ನಿನಗೆ ಬಾತ್ ಮಾಡುವುದರಲ್ಲಿ ಏನಾದರೂ ಹೆಲ್ಪ್ ಮಾಡಬೇಕಾ ಅಂದನು ನಗುತ್ತಾ. ನನ್ನನ್ನು ಡ್ರೆಸ್ ತೆಗೆದುಕೊಳ್ಳಲು ಬಿಡದೆ ಇತ್ತ ತಳ್ಳಿದೆ, ನನ್ನ ಡ್ರೆಸ್ ಕೊಡು ಅಂದಳು. ಅಯ್ಯೋ ಹೌದಾ, ಸರಿ ಡಾರ್ಲಿಂಗ್, ನೀನೇ ಹೊರಗೆ ಬಂದು ನಿನ್ನ ಡ್ರೆಸ್ ಯಾವುದೋ ನೀನೇ ತೆಗೆದುಕೋ ಅಂದನು. ನಾನು ಹೊರಗೆ ಬರಲಾಗದ ಕಾರಣ ತಾನೇ ನಿನ್ನನ್ನು ತೆಗೆದುಕೊಡಲು ಹೇಳ್ತಾ ಇದ್ದೀನಿ ಅಂದ್ಲು. ಅದೇನು ಡಾರ್ಲಿಂಗ್, ನಿನಗೆ ನಡೆಯಲು ಆಗುತ್ತಿಲ್ಲವಾ, ನಿನ್ನ ಕಾಲುಗಳು ಚೆನ್ನಾಗಿವೆಯೇ ತಾನೇ, ಇಲ್ಲ ಅಂದರೆ ಒಮ್ಮೆ ಡೋರ್ ಓಪನ್ ಮಾಡು, ನಾನೇ ಲಿಫ್ಟ್ ಮಾಡಿ ಹೊರಗೆ ಕರೆದುಕೊಂಡು ಬರ್ತೀನಿ, ಮತ್ತೆ ಡ್ರೆಸ್ ತೆಗೆದುಕೊಂಡ ನಂತರ ಕರೆದುಕೊಂಡು ಹೋಗಿ ವಾಶ್ರೂಮ್ನಲ್ಲಿ ಇಳಿಸ್ತೀನಿ ಅಂದನು. ಉಪ್ಸ್ ಎಂದು ಕೋಪವನ್ನು ಒಳಗೆ ಬಚ್ಚಿಟ್ಟು, ತಾರಕ್, ನಾನು ಏಕೆ ಬರಲಾಗುತ್ತಿಲ್ಲ ಅಂತ ನಿನಗೆ ಗೊತ್ತು, ಬೇಕಂತಲೇ ನನ್ನನ್ನು ಸತಾಯಿಸದೆ ಡ್ರೆಸ್ ತೆಗೆದುಕೊಡು ಅಂದಳು ಆಲ್ಮೋಸ್ಟ್ ಅಳುವ ಮುಖದಿಂದ. ಹೌದಾ, ಹಾಗಿದ್ರೆ ನಿನಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ರೆ ನನಗೇನು ಡಾರ್ಲಿಂಗ್, ಹೇಳು ನನಗೇನು ಅಂದನು ಕನ್ನಿಂಗಾಗಿ ನಗುತ್ತಾ. ಈ ಕತೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.